ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು PSTR ಪರೀಕ್ಷೆಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಪರಿಸರ ಅಧ್ಯಯನದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನಾನು ಅಧ್ಯಾಯವಾರು ಪ್ರಶ್ನೋತ್ತರಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಕೇಳ್ತಾ ಇದ್ರಿ PSTR ತರಗತಿಗಳನ್ನು ಆರಂಭ ಮಾಡಿ ಅಂತ. ಹಾಗಾಗಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 5ನೇ ತರಗತಿಯ ಮೊದಲ ಅಧ್ಯಾಯವಾದಂತಹ ಜೀವ ಪ್ರಪಂಚ ಅನ್ನುವಂತಹ ಪಾಠದಲ್ಲಿ ಕೇಳ್ಬೋದಾದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಪಟ್ಟಿ ಮಾಡಿದ್ದೀನಿ. ಒಟ್ಟು 50 ಪ್ರಶ್ನೋತ್ತರಗಳನ್ನು ಇವತ್ತಿನ ಸೆಷನ್ನಲ್ಲಿ ಸೂಕ್ತವಾದಂತಹ ವಿವರಣೆಯೊಂದಿಗೆ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಈಗ ಮೊದಲನೆಯ ಪ್ರಶ್ನೆ. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ತುಂಬ ಸರಳ ಅಂತ ಅನಿಸುತ್ತೆ. ಯಾಕಂದರೆ 5ನೇ ತರಗತಿಯ ಮಕ್ಕಳ ಕಲಿಕಾ ಮಟ್ಟಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ಅವರಿಗೆ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಷ್ಟ ಅನಿಸ್ತಿರುತ್ತೆ. ಬಟ್ ಇವಾಗ ನಮಗೆ ಇದು ಸುಲಭ ಅಂತ ಅನಿಸ್ಬೋದು. ಆದರೂ ಕೂಡ ಅಧ್ಯಾಯವಾರು ನಾವು ಅಧ್ಯಯನ ಮಾಡಲೇಬೇಕಾಗಿರೋದ್ರಿಂದ ಸೊ ಎಲ್ಲವನ್ನ ಕೂಡ ಕಲಿತಾ ಹೋಗೋಣ. ಸುಲಭದಿಂದ ಕಠಿಣದ ಕಡೆಗೆ ನಮ್ಮ ಅಧ್ಯಯನ ಸಾಗಬೇಕಾಗತ್ತೆ. ಮೊದಲನೆಯ ಪ್ರಶ್ನೆ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಹಾರ ತಯಾರಿಸುವಾಗ ವಾತಾವರಣದಿಂದ ಈ ಅನಿಲ ಬಳಸಿಕೊಳ್ಳುತ್ತದೆ. ವಾತಾವರಣದಿಂದ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಯಾವ ಅನಿಲವನ್ನು ಬಳಸ್ಕೊಳ್ತದೆ ಅಂತ ಕೇಳಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಈಗ ವಿವರಣೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಸಸ್ಯಗಳು ಆಹಾರ ತಯಾರಿಸಲು ಸೂರ್ಯನ ಬೆಳಕು, ನೀರು ಮತ್ತು ಪತ್ರಹರಿತ್ತಿನ ಜೊತೆಗೆ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಳಸಿಕೊಳ್ಳುತ್ತದೆ. ಓಕೆ, ಸೊ ನೆಕ್ಸ್ಟು ಎರಡನೆಯ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಕೀಟಾಹಾರಿ ಸಸ್ಯಕ್ಕೆ ಉದಾಹರಣೆಯಾಗಿದೆ? ಸೊ ಇಲ್ಲಿ ಮುಟ್ಟಿದರೆ ಮುನಿ, ನೆಫೆಂಥಿಸ್, ತಾವರೆ ಮತ್ತು ಕಳ್ಳಿಗಿಡ ಅಂತ ಇದೆ. ನೆಫೆಂಥಿಸ್ ಅನ್ನೋದು ಕೀಟಾಹಾರಿ ಸಸ್ಯಕ್ಕೆ ಉದಾಹರಣೆಯಾಗುತ್ತೆ. ಹಾಗಾದರೆ ಇನ್ನು ಬೇರೆ ಬೇರೆ ಯಾವೆಲ್ಲ ಕೀಟಾಹಾರಿ ಸಸ್ಯಗಳು ಇದ್ದಾವೆ ಅಂತ ಅಂದರೆ ನೆಫೆಂಥಿಸ್, ಡ್ರಾಸಿರಾ ಮತ್ತು ಯುಟ್ರಿಕ್ಯುಲೇರಿಯಾ ಅನ್ನುವಂತಹ ಕೀಟಹಾರಿ ಸಸ್ಯಗಳಿದ್ದಾವೆ. ಓಕೆ, ಇವು ಸಾರಜನಕದ ಕೊರತೆಯನ್ನು ನೀಗಿಸಿಕೊಳ್ಳಲು ಕೀಟಗಳನ್ನು ಹಿಡಿದು ತಿನ್ನುತ್ತವೆ. ನೆಕ್ಸ್ಟ್ ಮೂರನೆಯ ಪ್ರಶ್ನೆ. ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆಯು ಮುಖ್ಯವಾಗಿ ಎಲೆಗಳ ಯಾವ ಭಾಗದ ಮೂಲಕ ನಡೆಯುತ್ತದೆ? ಸಸ್ಯಗಳು ಕೂಡ ಉಸಿರಾಡುತ್ತೆ ಅನ್ನೋದನ್ನು ನಾವು 5ನೇ ತರಗತಿ ಪಠ್ಯಪುಸ್ತಕದಲ್ಲಿ ಓದಿರ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇಲ್ಲಿ ಸರಿಯಾದಂತಹ ಉತ್ತರ ಸ್ಟೊಮ್ಯಾಟಾ ಅಂದರೆ ಪತ್ರರಂಧ್ರ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ. ವಿವರಣೆ. ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧ್ರಗಳ ಮೂಲಕ ಆಕ್ಸಿಜನ್ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡುತ್ತದೆ. ಓಕೆ, ಸೊ ನೆಕ್ಸ್ಟ್ 4ನೆಯ ಪ್ರಶ್ನೆ. ಜೀವಿತಾವಧಿಯ ಆಧಾರದ ಮೇಲೆ ಕಬ್ಬು ಯಾವ ವರ್ಗಕ್ಕೆ ಸೇರಿದ ಸಸ್ಯವಾಗಿದೆ? ಏಕವಾರ್ಷಿಕ ಸಸ್ಯ, ಇದು ದ್ವೈವಾರ್ಷಿಕ. ಓಕೆ, ದ್ವೈವಾರ್ಷಿಕ ಅಂತಾಗಿದೆ, ಸರಿ ಮಾಡ್ಕೊಳ್ಳಿ. ದ್ವೈವಾರ್ಷಿಕ ಸಸ್ಯ, ಅನಂತರ ಬಹುವಾರ್ಷಿಕ ಸಸ್ಯ, ಜಲಸಸ್ಯ ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಕಬ್ಬು ದ್ವೈವಾರ್ಷಿಕ ಸಸ್ಯ ಆಗುತ್ತೆ. ವಿವರಣೆಯನ್ನು ನೋಡೋಣ. 2 ವರ್ಷ ಅಥವಾ 2 ಋತುಗಳವರೆಗೆ ಜೀವಿಸಿ ಹೂವು ಕಾಯಿ ಬಿಡುವ ಸಸ್ಯಗಳನ್ನು ದ್ವೈವಾರ್ಷಿಕ ಸಸ್ಯ ಎನ್ನಲಾಗುತ್ತದೆ. ಕಬ್ಬು, ಎಲೆಕೋಸು, ಬೀಟ್ರೂಟ್ ಇದಕ್ಕೆ ಉದಾಹರಣೆಗಳಾಗುತ್ತೆ. ಓಕೆ, ನೆಕ್ಸ್ಟ್ 5ನೆಯ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ದ್ವಿದಳ ಧಾನ್ಯ ಸಸ್ಯಕ್ಕೆ ಉದಾಹರಣೆಯಾಗಿದೆ? ಸೊ ಇಲ್ಲಿ ರಾಗಿ, ಭತ್ತ, ಶೇಂಗಾ ಮತ್ತು ಜೋಳ ಅಂತ ಇದೆ. ಓಕೆ, ರಾಗಿ, ಭತ್ತ ಮತ್ತು ಜೋಳ ಏನಾಗುತ್ತೆ? ಇದು ಏಕದಳ. ಶೇಂಗಾ ಅನ್ನುವಂಥದ್ದು ಅಂದರೆ ಕಡಲೆಕಾಯಿ ದ್ವಿದಳ ಧಾನ್ಯಕ್ಕೆ ಉದಾಹರಣೆ ಆಗುತ್ತೆ. ಶೇಂಗಾ ಬೀಜವು 2 ದಳಗಳನ್ನು ಹೊಂದಿರುತ್ತದೆ, ಆದ್ದರಿಂದ ಇದು ದ್ವಿದಳ ಧಾನ್ಯವಾಗುತ್ತದೆ. ರಾಗಿ, ಭತ್ತ, ಜೋಳ ಏಕದಳ ಧಾನ್ಯಗಳಾಗಿದೆ. 6ನೆಯ ಪ್ರಶ್ನೆ. ಜೀವಿಗಳ ದೇಹವು ಇವುಗಳಿಂದ ರಚನೆಯಾಗಿದೆ ಎಂದು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಸೊ ಜೀವಿಗಳ ದೇಹ ಜೀವಕೋಶಗಳು ಅಂದರೆ ಸೆಲ್ಸ್ನಿಂದ ರಚನೆಯಾಗಿರುತ್ತೆ. ಸರಿಯಾದಂಥ ಉತ್ತರ ಎ. ಮನೆಗೆ ಇಟ್ಟಿಗೆಗಳು ಹೇಗೋ ಹಾಗೆಯೇ ಜೀವಿಗಳ ದೇಹವು ಜೀವಕೋಶಗಳಿಂದ ರಚನೆಯಾಗಿದೆ. ಇದು ಜೀವಿಗಳ ಮೂಲಭೂತ ಘಟಕವಾಗಿದೆ. ಇನ್ನು 7ನೆಯ ಪ್ರಶ್ನೆ. ಪರಿಸರದಲ್ಲಿ ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ. ಇದಕ್ಕೆ ಸಸ್ಯಗಳಲ್ಲಿನ ಸೂಕ್ತ ಉದಾಹರಣೆ ಯಾವುದು? ಇಲ್ಲಿ ಆಪ್ಷನ್ಸ್ ನೋಡಿ. ಗಾಳಿಗೆ ಮರಗಳು ತೂಗಾಡುವುದು, ಸೂರ್ಯಕಾಂತಿ ಹೂವು ಸೂರ್ಯನ ಕಡೆಗೆ ಮುಖ ಮಾಡುವುದು, ಎಲೆಗಳು ಉದುರುವುದು, ಹಣ್ಣು ಪಕ್ವವಾಗುವುದು ಅಂತ ಇದೆ. ಇಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಅಂದರೆ ಸೂರ್ಯಕಾಂತಿ ಹೂವು ಸೂರ್ಯನ ಕಡೆಗೆ ಮುಖ ಮಾಡುವುದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಬೆಳಕು ಎಂಬ ಪ್ರಚೋದನೆಗೆ ಸೂರ್ಯಕಾಂತಿ ಸಸ್ಯವು ಪ್ರತಿಕ್ರಿಯೆ ನೀಡುತ್ತದೆ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ.
ನೆಕ್ಸ್ಟ್ 8ನೆಯ ಪ್ರಶ್ನೆ, ಜೀವಿಯೊಂದು ಜನಿಸಿದಾಗಿನಿಂದ ಸಾಯುವವರೆಗಿನ ಅವಧಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಅಂದರೆ ಅದನ್ನು ಲೈಫ್ ಸ್ಪ್ಯಾನ್ ಅಂದರೆ ಜೀವಿತಾವಧಿ ಅಂತ ಕರಿತೀವಿ. ಓಕೆ, ವಿವರಣೆ. ಒಂದು ಜೀವಿಯ ಜನನ ಮತ್ತು ಮರಣಗಳ ನಡುವಿನ ಸಂಪೂರ್ಣ ಕಾಲಾವಧಿಯನ್ನು ಜೀವಿತಾವಧಿ ಅಂತ ಕರಿತೀವಿ. 9ನೆಯ ಪ್ರಶ್ನೆ, ಸಸ್ಯದ ಬೇರುಗಳು ಭೂಮಿಯಲ್ಲಿ ನೀರಿರುವ ಕಡೆಗೆ ಬೆಳೆಯುವುದು ಜೀವಿಗಳ ಯಾವ ಲಕ್ಷಣಗಳನ್ನು ಸೂಚಿಸುತ್ತದೆ? ಸೊ ಇಲ್ಲಿ ಚಲನೆ, ಉಸಿರಾಟ, ವಿಸರ್ಜನೆ ಮತ್ತು ಸಂತಾನೋತ್ಪತ್ತಿ ಅನ್ನುವಂಥ 4 ಆಪ್ಷನ್ಸ್ ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಚಲನೆ, ಮೂಮೆಂಟ್ ಅಂತ ಹೇಳ್ತೀವಿ. ಪ್ರಾಣಿಗಳಂತೆ ಸಸ್ಯಗಳು ಸ್ಥಳಾಂತರವಾಗದಿದ್ದರೂ ಬೇರುಗಳು ನೀರಿನ ಕಡೆಗೆ ಮತ್ತು ಕಾಂಡವು ಬೆಳಕಿನ ಕಡೆಗೆ ಬಾಗುವುದು ಸಸ್ಯಗಳ ಚಲನೆಯಾಗಿರುತ್ತೆ. ಓಕೆ, ನೆಕ್ಸ್ಟು 10ನೆಯ ಪ್ರಶ್ನೆ, ಬೋರ್ನಿಯೋ ದ್ವೀಪದಲ್ಲಿ ನೊಣಗಳನ್ನು ಕೊಲ್ಲಲು ಕೀಟನಾಶಕ ಬಳಸಿದಾಗ ಪ್ಲೇಗ್ ರೋಗ ಹರಡಲು ಕಾರಣವೇನು? ಸೊ ಇಲ್ಲಿ ಆಯ್ಕೆಗಳು ಕೀಟನಾಶಕಗಳು ಇಲಿಗಳನ್ನು ಕೊಂದವು ಅಂತ ಇದೆ. ನೆಕ್ಸ್ಟು ನೈಸರ್ಗಿಕ ಆಹಾರ ಸರಪಳಿಯ ಸಮತೋಲನ ತಪ್ಪಿತು, ನೊಣಗಳು ಪ್ಲೇಗ್ ರೋಗಾಣುಗಳನ್ನು ಹರಡಿದವು, ಜನರು ಬೆಕ್ಕುಗಳನ್ನು ಕೊಂದರು ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಏನಾಗುತ್ತೆ ಅಂದರೆ ನೈಸರ್ಗಿಕ ಆಹಾರ ಸರಪಳಿಯ ಸಮತೋಲನ ತಪ್ಪುತ್ತೆ. ಇಲ್ಲಿ ವಿವರಣೆ ನೋಡೋದಾದರೆ, ನೊಣಗಳನ್ನು ಕೊಲ್ಲಲು ಬಳಸಿದ ವಿಷದಿಂದ ಹಲ್ಲಿಗಳು ಮತ್ತು ಬೆಕ್ಕುಗಳು ಸತ್ತವು, ಬೆಕ್ಕುಗಳಿಲ್ಲದೆ ಇಲಿಗಳ ಸಂಖ್ಯೆ ಮಿತಿಮೀರಿ ಪ್ಲೇಗ್ ಹರಡಿತು. ಇದು ಜೀವಿಗಳ ಪರಸ್ಪರ ಅವಲಂಬನೆಯನ್ನು ತೋರಿಸುತ್ತದೆ. ಸೊ ನೈಸರ್ಗಿಕ ಆಹಾರ ಸರಪಳಿಯ ಸಮತೋಲನ ತಪ್ಪಿದ್ರಿಂದಾಗಿ ಪ್ಲೇಗ್ ರೋಗ ಹರಡುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟು 11ನೆಯ ಪ್ರಶ್ನೆ, ಸೋಮಣ್ಣನ ಕಥೆಯಲ್ಲಿ ಹುರಿದ ಶೇಂಗಾ ಬೀಜಗಳು ಏಕೆ ಮೊಳಕೆಯೊಡೆಯಲಿಲ್ಲ ಅಂತ ಇದೆ. 5ನೇ ತರಗತಿ ಪರಿಸರ ಅಧ್ಯಯನದ ಮೊದಲ ಅಧ್ಯಾಯ ಜೀವ ಪ್ರಪಂಚದಲ್ಲಿ ಒಂದು ಬ್ಲಾಕಲ್ಲಿ ಸೋಮಣ್ಣನ ಕಥೆ ಅಂತ ಕೊಟ್ಟಿದ್ದಾರೆ. ಹೌದಾ, ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸೋಮಣ್ಣನ ಕಥೆಯನ್ನು ಕೇಳಲ್ಲ, ಆದರೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇದೆ. ಏನಿದೆ ಅಂದರೆ, ಈಗ ಹುರಿದ ಶೇಂಗಾ ಬೀಜಗಳು ಏಕೆ ಮೊಳಕೆಯೊಡೆಯಲಿಲ್ಲ ಅಂತ ಇದೆ ಅಲ್ವಾ. ಸೊ ಅವುಗಳಲ್ಲಿ ಪೋಷಕಾಂಶಗಳಿಲ್ಲ ಅನ್ನುವಂಥ ಆಯ್ಕೆ ಇದೆ. ನಂತರ ಅವುಗಳಲ್ಲಿನ ಜೈವಿಕ ಅಂಶ ನಾಶವಾಗಿರುತ್ತದೆ, ಭೂಮಿಯಲ್ಲಿ ತೇವಾಂಶವಿರಲಿಲ್ಲ, ಅವನಿಗೆ ಬಿತ್ತನೆ ಮಾಡಲು ಬರುವುದಿಲ್ಲ ಅಂತ ಇದೆ. ಆದರೆ ಇಲ್ಲಿ ಹುರಿದ ಶೇಂಗಾ ಬೀಜಗಳು ಜೈವಿಕ ಅಂಶಗಳನ್ನು ಕಳ್ಕೊಂಡಿರುತ್ತೆ, ಅವುಗಳಲ್ಲಿನ ಜೈವಿಕ ಅಂಶ ನಾಶವಾಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಓಕೆ, ಹುರಿದ ಶೇಂಗಾ ಬೀಜಗಳಲ್ಲಿ ಜೈವಿಕ ಅಂಶಗಳು ನಾಶವಾಗಿರುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ. ಹುರಿದಾಗ ಯಾವುದೇ ಬೀಜಗಳನ್ನು ನೀವು ತಗೊಳ್ರಿ, ಅದನ್ನು ಹುರಿದಾಗ ಬೀಜದಲ್ಲಿರುವಂತಹ ಜೀವವಿರುವ ಅಂಶ ನಾಶವಾಗಿ ಅದು ನಿರ್ಜೀವ ವಸ್ತುವಿನಂತಾಗುತ್ತದೆ, ಆದ್ದರಿಂದ ಸಸಿಯಾಗುವುದಿಲ್ಲ. ಓಕೆ, ಸೊ ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ಜೀವ ವಸ್ತುವಿಗೆ ಉದಾಹರಣೆಯಾಗಿದೆ? ಮಾವಿನ ಮರ, ಬಲೂನು, ಪಕ್ಷಿ, ಕಪ್ಪೆ ಅಂತ ಇದೆ. ಸೊ ಇಲ್ಲಿ ಬಲೂನು ಅನ್ನೋದು ಸರಿಯಾದಂಥ ಉತ್ತರ. ಇಲ್ಲಿ ಮಾವಿನ ಮರ, ಪಕ್ಷಿ, ಕಪ್ಪೆ ಇವೆಲ್ಲ ಜೀವಂತ ಇರುವಂಥದ್ದು, ಅಂದರೆ ಸಸ್ಯಗಳಿಗೂ ಕೂಡ ಜೀವ ಇದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಬಲೂನು ಅನ್ನೋದು ಸರಿಯಾದಂಥ ಉತ್ತರ. ಬಲೂನು ಉಸಿರಾಡುವುದಿಲ್ಲ, ಆಹಾರ ಸೇವಿಸುವುದಿಲ್ಲ ಮತ್ತು ಸಂತಾನೋತ್ಪತ್ತಿ ಮಾಡುವುದಿಲ್ಲ. ಗಾಳಿ ತುಂಬಿದಾಗ ಹಿಗ್ಗುವುದು ಜೈವಿಕ ಬೆಳವಣಿಗೆಯಲ್ಲ. ಓಕೆ, ಸೊ ನೆಕ್ಸ್ಟು 13ನೆಯ ಪ್ರಶ್ನೆ, ಸಸ್ಯಗಳಲ್ಲಿ ಪತ್ರರಂಧ್ರಗಳು ಎಲೆಯ ಯಾವ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಎಲೆಯ ಮೇಲ್ಭಾಗದಲ್ಲಿ, ಎಲೆಯ ತಳಭಾಗದಲ್ಲಿ, ಎಲೆಯ ತೊಟ್ಟಿನಲ್ಲಿ, ಎಲೆಯ ನರಗಳಲ್ಲಿ ಅಂತ ಇದೆ. ಎಲೆಯ ತಳಭಾಗದಲ್ಲಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಸಾಮಾನ್ಯವಾಗಿ ಸಸ್ಯಗಳ ಎಲೆಗಳ ತಳಭಾಗದಲ್ಲಿ ಪತ್ರರಂಧ್ರಗಳಿದ್ದು ಇವು ಉಸಿರಾಟಕ್ಕೆ ಸಹಾಯ ಮಾಡುತ್ತವೆ. 14ನೆಯ ಪ್ರಶ್ನೆ, ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳು ತಯಾರಿಸುವ ಆಹಾರ ಪದಾರ್ಥ ಯಾವುದು ಅಂತ ಅಂದರೆ ಗ್ಲುಕೋಸ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಗ್ಲುಕೋಸ್ ಅಂತಾಗಿದೆ, ಸರಿ ಮಾಡ್ಕೊಳ್ಳಿ. ಗ್ಲುಕೋಸ್ ಅನ್ನೋದು ಸರಿಯಾದ ಉತ್ತರ. ಸಸ್ಯಗಳು ದ್ಯುತಿಸಂಶ್ಲೇಷಣೆಯ ಮೂಲಕ ಗ್ಲುಕೋಸ್ ತಯಾರಿಸುತ್ತವೆ. ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳು ವಾತಾವರಣಕ್ಕೆ ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತೆ ಅಲ್ವಾ. ಸೊ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ. ಆಹಾರ ತಯಾರಿಸುವಾಗ ಸಸ್ಯಗಳು ಆಕ್ಸಿಜನನ್ನು ಉಪ ಉತ್ಪನ್ನವಾಗಿ ಹೊರಬಿಡುತ್ತವೆ. ಇನ್ನು 16ನೆಯ ಪ್ರಶ್ನೆ, ಸಿಂಪಲ್ ಆಗಿದೆ ಕ್ವಶನ್ಸ್ಗಳು, ಯಾಕಂದರೆ 5ನೇ ತರಗತಿ ಪುಸ್ತಕದಿಂದ ಆಯ್ದಂತಹ ಪ್ರಶ್ನೆಗಳಾಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಕೀಟಾಹಾರಿ ಸಸ್ಯಕ್ಕೆ ಉದಾಹರಣೆಯಾಗಿದೆ? ಸೊ ಇಲ್ಲಿ ಯುಟ್ರಿಕ್ಯುಲೇರಿಯಾ ಅನ್ನೋದು ಸರಿಯಾದಂಥ ಉತ್ತರ. ಯುಟ್ರಿಕ್ಯುಲೇರಿಯಾ ಅನ್ನೋದು
ಕೀಟಾಹಾರಿ ಸಸ್ಯಕ್ಕೆ ಉದಾಹರಣೆ. ಈಗ ಆಲ್ರೆಡಿ ಇದನ್ನು ನಾವು ಚರ್ಚೆ ಮಾಡಿದ್ದೀವಿ. ಟ್ರಾಸಿರಾ ನೆಫೆಂಥಿಸ್ ಮತ್ತು ಯುಟ್ರಿಕ್ಯುಲೇರಿಯಾ ಅನ್ನೋದು ಕೀಟಾಹಾರಿ ಸಸ್ಯಗಳಿಗೆ ಉದಾಹರಣೆ. ಕೀಟಾಹಾರಿ ಸಸ್ಯಗಳು ಕೀಟಗಳನ್ನು ಭಕ್ಷಿಸಲು ಮುಖ್ಯ ಕಾರಣ ಏನು ಅಂತ ಅಂದರೆ ನೈಟ್ರೋಜನ್ ಕೊರತೆಯನ್ನು ನೀಗಿಸಲು ಕೀಟಾಹಾರಿ ಸಸ್ಯಗಳು ಕೀಟಗಳನ್ನು ಭಕ್ಷಿಸುತ್ತವೆ. ಈ ಸಸ್ಯಗಳು ಬೆಳೆಯುವ ಮಣ್ಣಿನಲ್ಲಿ ನೈಟ್ರೋಜನ್ ಕೊರತೆ ಇರುತ್ತದೆ, ಅದನ್ನು ತುಂಬಿಕೊಳ್ಳಲು ಕೀಟಗಳನ್ನು ತಿನ್ನುತ್ತವೆ. ಓಕೆ, ಸೊ ನೆಕ್ಸ್ಟ್ 18ನೆಯ ಪ್ರಶ್ನೆ. ಸಸ್ಯ ಮತ್ತು ಪ್ರಾಣಿಗಳನ್ನು ಮಾತ್ರ ಆಹಾರವಾಗಿ ಸೇವಿಸುವಂತಹ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ? ಸಸ್ಯ ಮತ್ತು ಪ್ರಾಣಿಗಳನ್ನು ಮಾತ್ರ ಆಹಾರವಾಗಿ ಸೇವಿಸುವಂತಹ ಪ್ರಾಣಿಗಳನ್ನು ನಾವು ಮಿಶ್ರಾಹಾರಿ ಪ್ರಾಣಿಗಳು ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟು ಸಸ್ಯಗಳು ವಿಸರ್ಜನೆ ಕ್ರಿಯೆಯನ್ನು ಹೇಗೆ ನಡೆಸುತ್ತವೆ ಅಂತ ಇದೆ. ಇಲ್ಲಿ ಸರಿಯಾದಂತಹ ಉತ್ತರ ಒಣಗಿದ ಎಲೆ ಮತ್ತು ಕಾಂಡಗಳನ್ನು ಉದುರಿಸುವ ಮೂಲಕ ಸಸ್ಯಗಳು ವಿಸರ್ಜನೆಯ ಕ್ರಿಯೆಯನ್ನು ಮಾಡುತ್ತದೆ. ಸಸ್ಯಗಳು ತಮ್ಮ ತ್ಯಾಜ್ಯವನ್ನು ಒಣಗಿದ ಎಲೆ, ಕಾಂಡ ಅಥವಾ ಅಂಟು ದ್ರವದ ಮೂಲಕ ಹೊರಹಾಕುತ್ತದೆ. ನೆಕ್ಸ್ಟ್ 20ನೆಯ ಪ್ರಶ್ನೆ. ಸಸ್ಯಗಳು ಸಂತಾನೋತ್ಪತ್ತಿಗಾಗಿ ಬೀಜಗಳನ್ನು ಹೊರತುಪಡಿಸಿ ಮತ್ತೆ ಯಾವ ಭಾಗವನ್ನು ಬಳಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಾಂಡದ ಗಿಣ್ಣುಗಳು, ಹೂವಿನ ದಳ, ತೊಗಟೆ ಮತ್ತು ಮುಳ್ಳುಗಳು ಅಂತ ಇದೆ. ಸರಿಯಾದಂತಹ ಉತ್ತರ ಕಾಂಡದ ಗಿಣ್ಣುಗಳು. ಕೆಲವು ಸಸ್ಯಗಳು, ಅದರಲ್ಲೂ ಉದಾಹರಣೆಗೆ ಕಬ್ಬು ಮತ್ತು ಗುಲಾಬಿಯಂತಹ ಸಸ್ಯಗಳು ಕಾಂಡದ ಗಿಣ್ಣುಗಳ ಮೂಲಕ ಹೊಸ ಸಸ್ಯವನ್ನು ಬೆಳೆಸುತ್ತವೆ. ಇನ್ನು ಜೀವಿತಾವಧಿಯ ಬಗ್ಗೆ ಪ್ರಶ್ನೆ ಇದೆ. ಆಮೆಯ ಸರಾಸರಿ ಜೀವಿತಾವಧಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 20 ವರ್ಷ, 70 ವರ್ಷ, 150 ವರ್ಷ, 50 ವರ್ಷ ಅಂತ ಇದೆ. ಆಮೆಯ ಜೀವಿತಾವಧಿ 150 ವರ್ಷ. ಕೊನೆಯಲ್ಲಿ ನಿಮಗೆ ಯಾವ ಜೀವಿಯ ಜೀವಿತಾವಧಿ ಎಷ್ಟಿದೆ ಅನ್ನೋದನ್ನು ಪುಸ್ತಕದಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ಒಂದೇ ಕಡೆ ಕ್ರೋಢೀಕರಣ ಮಾಡಿರುವಂತಹ ಮಾಹಿತಿ ಇದೆ, ಅದನ್ನು ತಿಳಿಸ್ತೀನಿ. ಓಕೆ, ಆಮೆಗಳು ಅತಿ ದೀರ್ಘಕಾಲ ಬದುಕುವ ಪ್ರಾಣಿಗಳಲ್ಲಿ ಒಂದಾಗಿದ್ದು ಸುಮಾರು 150 ವರ್ಷ ಬದುಕುತ್ತವೆ. ಹಾಗಾದರೆ ಆಕಳು ಅಥವಾ ಹದ್ದಿನ ಸರಾಸರಿ ಜೀವಿತಾವಧಿ ಎಷ್ಟು ಅಂತ ಅಂದರೆ 20 ವರ್ಷ. ಓಕೆ, ಪಠ್ಯಪುಸ್ತಕದ ಕೋಷ್ಟಕದ ಪ್ರಕಾರ ಆಕಳು ಮತ್ತು ಹದ್ದು ಸುಮಾರು 20 ವರ್ಷ ಬದುಕುತ್ತವೆ. ಈ ಕೆಳಗಿನವುಗಳಲ್ಲಿ ಯಾವುದು ಏಕವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಭತ್ತ, ಜೋಳ, ಗೋಧಿ ಮುಂತಾದವು ಒಂದು ಋತುವಿನಲ್ಲಿ ಬೆಳೆದು ನಾಶವಾಗುತ್ತವೆ. ಇವು ಏಕವಾರ್ಷಿಕ ಸಸ್ಯಗಳು. ನೆಕ್ಸ್ಟು ಬೀಟ್ರೂಟ್ ಮತ್ತು ಎಲೆಕೋಸು ಯಾವ ವರ್ಗದ ಸಸ್ಯಗಳು ಅಂತ ಕೇಳಿದ್ದಾರೆ. ಬೀಟ್ರೂಟ್ ಮತ್ತು ಎಲೆಕೋಸು ಇವು ದ್ವೈವಾರ್ಷಿಕ ವಿಧದ ಸಸ್ಯಗಳಾಗಿರುತ್ತೆ. ಓಕೆ, 25ನೆಯ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಬಹುವಾರ್ಷಿಕ ಸಸ್ಯವಾಗಿದೆ ಅಂತ ಕೇಳಿದ್ದಾರೆ. ಸೊ ಬಹುವಾರ್ಷಿಕ ಸಸ್ಯ ಅಂದರೆ ಬೇವಿನ ಮರ ಅದು ಅನ್ನೋದು ಸರಿಯಾದಂತಹ ಉತ್ತರ. ಇನ್ನು ಬೇವು, ಮಾವು, ಹಲಸು ಹಲವು ವರ್ಷಗಳ ಕಾಲ ಬದುಕಿ ಫಲ ನೀಡುತ್ತವೆ, ಹಾಗಾಗಿ ಇವುಗಳು ಬಹುವಾರ್ಷಿಕ ಸಸ್ಯಗಳಾಗಿವೆ. ನೆಕ್ಸ್ಟು ಏಕದಳ ಧಾನ್ಯ ಸಸ್ಯಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ಜೋಳ. ಇಲ್ಲಿ ತೊಗರಿ, ಕಡಲೆ, ಹುರುಳಿ ಏನಾಗುತ್ತೆ? ಇದು ದ್ವಿದಳ ಧಾನ್ಯಗಳಾಗುತ್ತೆ. ಜೋಳ ಅನ್ನೋದು ಏಕದಳ ಧಾನ್ಯ. ಜೋಳ, ರಾಗಿ, ಗೋಧಿ ಏಕದಳ ಧಾನ್ಯಗಳು. ಬೀಜದಲ್ಲಿ ಒಂದೇ ದಳ ಇರುತ್ತದೆ. ಇನ್ನು ನೆಕ್ಸ್ಟು ಬೋರ್ನಿಯೋ ದ್ವೀಪದಲ್ಲಿ ನೊಣಗಳನ್ನು ಕೊಲ್ಲಲು ವಿಷ ಸಿಂಪಡಿಸಿದಾಗ ಅಂತಿಮವಾಗಿ ಯಾವ ರೋಗ ಹರಡಿತು ಅಂದರೆ ಪ್ಲೇಗ್ ರೋಗ ಹರಡುತ್ತೆ. ಓಕೆ, ಬೆಕ್ಕುಗಳು ಸತ್ತಿದ್ದರಿಂದ ಇಲಿಗಳ ಸಂಖ್ಯೆ ಹೆಚ್ಚಾಗಿ ಪ್ಲೇಗ್ ರೋಗ ಹರಡಿತು. ಬೋರ್ನಿಯೋದಲ್ಲಿ ಬೆಕ್ಕುಗಳು ಸಾಯಲು ಮುಖ್ಯ ಕಾರಣವೇನು ಅಂತ ಕೇಳಿದರೆ ವಿಷಪೂರಿತ ಹಲ್ಲಿಗಳನ್ನು ತಿಂದಿದ್ರಿಂದಾಗಿ ಬೋರ್ನಿಯೋದಲ್ಲಿ ಬೆಕ್ಕುಗಳು ಸತ್ತಿರುತ್ತೆ. ಓಕೆ, ಇಲ್ಲಿ ನೋಡಿ, DDT ವಿಷ ತಿಂದ ನೊಣಗಳನ್ನು ಹಲ್ಲಿಗಳು ತಿಂದವು. ಆ ಹಲ್ಲಿಗಳನ್ನು ತಿಂದ ಬೆಕ್ಕುಗಳ ದೇಹದಲ್ಲಿ ವಿಷ ಸೇರಿ ಅವು ಸತ್ತವು. ಓಕೆ, ಸೊ ನೆಕ್ಸ್ಟು 29ನೆಯ ಪ್ರಶ್ನೆ. ಮುಟ್ಟಿದರೆ ಮುನಿ ಸಸ್ಯವು ಸ್ಪರ್ಶಿಸಿದ ಕೂಡಲೇ ಎಲೆಗಳನ್ನು ಮುದುಡಿಕೊಳ್ಳುವುದು ಜೀವಿಗಳ ಯಾವ ಲಕ್ಷಣ ಅಂದರೆ ಪ್ರಚೋದನೆಗೆ ಪ್ರತಿಕ್ರಿಯೆ. ಬಾಹ್ಯ ಬದಲಾವಣೆಗಳಿಗೆ ಜೀವಿಗಳು ತೋರುವಂತಹ ಪ್ರತಿಕ್ರಿಯೆ ಇದಾಗಿದೆ. 30ನೆಯ ಪ್ರಶ್ನೆ. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ಏನೆಂದು ಕರೆಯುತ್ತಾರೆ? ಇಲ್ಲಿ ಇವುಗಳನ್ನು ಸ್ವಪೋಷಕಗಳು ಅಂತ ಕರೆಯಲಾಗುತ್ತೆ. ಹಸಿರು ಸಸ್ಯಗಳು ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ಳುವುದರಿಂದ ಅವು ಸ್ವಪೋಷಕಗಳು ಅಂತ ಅನಿಸ್ಕೊಳ್ತವೆ. ಇನ್ನು ನೆಕ್ಸ್ಟು 31ನೆಯ ಪ್ರಶ್ನೆ. ಸಸ್ಯಗಳು ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವ ಇನ್ನೊಂದು ರೂಪ ಯಾವುದು ಅಂತ ಅಂದರೆ
ಅದು ಅಂಟು, ಗಮ್ಸ್ ಅಥವಾ ರೆಸಿನ್ಸ್ ಅಂತ ಹೇಳ್ತೀವಿ. ಹಲವು ಸಸ್ಯಗಳು ತಮ್ಮ ತ್ಯಾಜ್ಯವನ್ನು ಅಂಟು ಅಥವಾ ರಾಳದ ರೂಪದಲ್ಲಿ ಕಾಂಡದ ಮೂಲಕ ಹೊರಹಾಕುತ್ತವೆ. ಇನ್ನು 32ನೆಯ ಪ್ರಶ್ನೆ, ಸಸ್ಯಗಳಲ್ಲಿನ ಪತ್ರಹರಿತ್ತು ದ್ಯುತಿಸಂಶ್ಲೇಷಣೆಯಲ್ಲಿ ನಿರ್ವಹಿಸುವ ಪ್ರಮುಖ ಕಾರ್ಯವೇನು ಅಂತ ಅಂದರೆ, ಪತ್ರಹರಿತ್ತು ಏನನ್ನು ಮಾಡುತ್ತೆ? ಸೌರಶಕ್ತಿಯನ್ನು ಹೀರಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಪತ್ರಹರಿತ್ತು ಸೂರ್ಯನ ಬೆಳಕಿನ ಶಕ್ತಿಯನ್ನು ಸೆರೆ ಹಿಡಿದು ಅದನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಬದಲಾಯಿಸಲು ಸಹಾಯ ಮಾಡುತ್ತದೆ. ಈ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದು ನೇರವಾಗಿ ಮರಿ ಹಾಕುವ ಪ್ರಾಣಿಯಾಗಿದೆ? ಇಲ್ಲಿ ಗುಬ್ಬಚ್ಚಿ, ಹಾವು, ಆನೆ, ಕಪ್ಪೆ ಅಂತ ಇದೆ. ಸರಿಯಾದಂತಹ ಉತ್ತರ ಆನೆ. ಆನೆ ಸಸ್ತನಿ ವರ್ಗಕ್ಕೆ ಸೇರಿದ್ದು ಅದು ನೇರವಾಗಿ ಮರಿ ಹಾಕುತ್ತದೆ. ಪಕ್ಷಿ, ಹಾವು, ಕಪ್ಪೆಗಳು ಮೊಟ್ಟೆಯನ್ನು ಇಡುವಂತಹ ಜೀವಿಗಳಾಗಿದೆ. ಇನ್ನು ನೆಕ್ಸ್ಟ್ 34ನೆಯ ಪ್ರಶ್ನೆ, ಕ್ಯಾರೆಟ್ ಸಸ್ಯವು ಜೀವಿತಾವಧಿಯ ಆಧಾರದ ಮೇಲೆ ಯಾವ ವರ್ಗಕ್ಕೆ ಸೇರುತ್ತದೆ? ಸೊ ಕ್ಯಾರೆಟ್ ಅನ್ನುವಂಥದ್ದು ದ್ವೈವಾರ್ಷಿಕ ಒಂದು ಸಸ್ಯಕ್ಕೆ ಉದಾಹರಣೆ ಆಗುವಂಥದ್ದು. ಓಕೆ, ಇಲ್ಲಿ ಕ್ಯಾರೆಟ್ ಅಷ್ಟೇ ಅಲ್ಲ, ಬೀಟ್ರೂಟ್ ಮತ್ತು ಎಲೆಕೋಸುಗಳು ತಮ್ಮ ಜೀವನ ಚಕ್ರವನ್ನು ಪೂರೈಸಲು 2 ಋತುಗಳನ್ನು ತೆಗೆದುಕೊಳ್ಳುವುದರಿಂದ ಇವು ದ್ವೈವಾರ್ಷಿಕ ಸಸ್ಯಗಳಾಗಿರುತ್ತೆ. ಇನ್ನು ಆನೆಯ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷಗಳು ಅಂತ ಕೇಳಿದ್ದಾರೆ. ಆನೆಯ ಸರಾಸರಿ ಜೀವಿತಾವಧಿ 70 ವರ್ಷಗಳು. ಓಕೆ, ಆನೆಗಳಷ್ಟೇ ಅಲ್ಲ, ಮನುಷ್ಯರ ಸಾಮಾನ್ಯವಾಗಿ ಅವರ ಜೀವಿತಾವಧಿ ಕೂಡ 70ರಿಂದ 80 ವರ್ಷಗಳ ಕಾಲ. ಆದರೆ ಈಗ ಮನುಷ್ಯರ ಜೀವನ ಯಾವಾಗ ಅಂತ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಸೊ ಆ ರೀತಿಯ ಒಂದು ಪರಿಸರದಲ್ಲಿ ನಾವು ಬದುಕ್ತಾ ಇದ್ದೀವಿ. ನೆಕ್ಸ್ಟು 36ನೆಯ ಪ್ರಶ್ನೆ, ಜೀವಿಗಳ ದೇಹದಲ್ಲಿರುವ ಅತಿ ಸೂಕ್ಷ್ಮವಾದ ಜೀವಕೋಶಗಳನ್ನು ನೋಡಲು ಬಳಸುವಂತಹ ಉಪಕರಣ ಯಾವುದು ಅಂದರೆ ಸೂಕ್ಷ್ಮದರ್ಶಕ, ಮೈಕ್ರೋಸ್ಕೋಪನ್ನು ಬಳಸ್ತೀವಿ. ಜೀವಕೋಶಗಳು ಬರೀ ಕಣ್ಣಿಗೆ ಕಾಣಿಸುವುದಿಲ್ಲ, ಅವುಗಳನ್ನು ನೋಡಲು ಸೂಕ್ಷ್ಮದರ್ಶಕವನ್ನು ಬಳಸಲಾಗುತ್ತೆ. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಏಕದಳ ಧಾನ್ಯಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಏಕದಳ ಧಾನ್ಯ ಅಂದರೆ ರಾಗಿ. ಇಲ್ಲಿ ಕ್ವಶನ್ಸ್ ರಿಪಿಟೇಷನ್ ಅಂತ ಅನಿಸುತ್ತೆ. ಸೊ ಯಾಕೆ 50 ಪ್ರಶ್ನೆಗಳನ್ನು ಮಾಡ್ಕೊಂಡಿದ್ದೀನಿ ಅಂದರೆ, ಸೊ ನೀವೀಗ ಮತ್ತೆ ಈ ಪಾಠವನ್ನು ಓದದೇ ಇದ್ದರೂ ಕೂಡ ಇವೇ ಪ್ರಶ್ನೆಗಳನ್ನು ಈ ಅಧ್ಯಾಯದಲ್ಲಿ ನಾವು ಕಲಿತೀವಿ ಅನ್ನೋದು ನಿಮಗೆ ಕ್ಲಿಯರ್ ಆಗಲಿ ಅನ್ನೋದಷ್ಟೇ ಈ ಒಂದು ಪ್ರಶ್ನೆಗಳ ಸಂಗ್ರಹದ ಪ್ರಯತ್ನ ಅಷ್ಟೇ. ಓಕೆ, ಪದೇ ಪದೇ ಅದೇ ಪ್ರಶ್ನೆಗಳಾದರೆ ಯಾವ ರೀತಿ ಟ್ವಿಸ್ಟ್ ಮಾಡಿ ಕೇಳ್ಬೋದು ಅಂತ ಕಲಿತಾ ಹೋಗ್ತೀವಿ. ಆಹಾರ ಸರಪಳಿಯಲ್ಲಿ ಉತ್ಪಾದಕರು ಎಂದು ಯಾರನ್ನು ಕರೆಯುತ್ತಾರೆ ಅಂತ ಅಂದರೆ, ಹಸಿರು ಸಸ್ಯಗಳನ್ನು ಉತ್ಪಾದಕರು ಅಂತ ಕರಿತೀವಿ. ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿ ಆಹಾರ ತಯಾರಿಸುವುದರಿಂದ ಅವುಗಳನ್ನು ಉತ್ಪಾದಕರು ಎಂದು ಕರೆಯಲಾಗುತ್ತದೆ. ಇನ್ನು 39ನೆಯ ಪ್ರಶ್ನೆ, ನಾವು ಬಿಸಿ ಪಾತ್ರೆಯನ್ನು ಮುಟ್ಟಿದ ತಕ್ಷಣ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ. ಇದು ಜೀವಿಗಳ ಯಾವ ಲಕ್ಷಣ ಅಂದರೆ ಪ್ರಚೋದನೆಗೆ ಪ್ರತಿಕ್ರಿಯೆ. ಪ್ರಾಣಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಲು ಇವುಗಳಲ್ಲಿ ಯಾವುದು ಮುಖ್ಯ ಕಾರಣವಲ್ಲ? ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ ದ್ಯುತಿ ಸಂಶ್ಲೇಷಣೆ ನಡೆಸಲು. ಓಕೆ, ಆಹಾರ ಮತ್ತು ನೀರನ್ನು ಹುಡುಕಲು, ಶತ್ರುಗಳಿಂದ ರಕ್ಷಣೆ ಪಡೆಯಲು, ವಸತಿ ಅಥವಾ ಆಶ್ರಯ ಪಡೆಯಲು ಪ್ರಾಣಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುತ್ತೆ. ಆದರೆ ದ್ಯುತಿ ಸಂಶ್ಲೇಷಣೆ ಅನ್ನೋದು ಪ್ರಾಣಿಗಳ ಒಂದು ಪ್ರಕ್ರಿಯೆಯಲ್ಲ. ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ದ್ಯುತಿ ಸಂಶ್ಲೇಷಣೆ ನಡೆಸಲು ಅನ್ನೋದು ಉತ್ತರ ಆಗುತ್ತೆ. ನೆಕ್ಸ್ಟು 41ನೆಯ ಪ್ರಶ್ನೆ. ಈಗ ಆಪ್ಷನ್ಸ್ ಇಲ್ಲ, ನೇರವಾಗಿ ಪ್ರಶ್ನೆ, ಅದಕ್ಕೆ ಉತ್ತರವನ್ನು ನೋಡ್ತಾ ಹೋಗ್ತೀವಿ. ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ಸಾಧ್ಯವಿಲ್ಲ. ಅವು ಆಹಾರಕ್ಕಾಗಿ ಸಸ್ಯಗಳು ಮತ್ತು ಇತರ ಪ್ರಾಣಿಗಳನ್ನು ಅವಲಂಬಿಸಿದೆ. ಆದ್ದರಿಂದ ಪ್ರಾಣಿಗಳನ್ನು ನಾವು ಪರಪೋಷಕಗಳು ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಏಕದಳ ಧಾನ್ಯಕ್ಕೆ ಉದಾಹರಣೆಯನ್ನು ಕೇಳಿದ್ದಾರೆ 42ನೆಯ ಪ್ರಶ್ನೆಯಲ್ಲಿ. ಗೋಧಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ದ್ವಿದಳ ಧಾನ್ಯಕ್ಕೆ ಉದಾಹರಣೆಯನ್ನು ಕೇಳಿದರೆ ಹುರುಳಿ. ಜೀವಿತಾವಧಿಯ ಆಧಾರದ ಮೇಲೆ ನಿಂಬೆ ಗಿಡ ಮತ್ತು ಹಲಸು ಯಾವ ವರ್ಗಕ್ಕೆ ಸೇರುತ್ತವೆ ಅಂದರೆ ಬಹುವಾರ್ಷಿಕ ವರ್ಗಕ್ಕೆ ಉದಾಹರಣೆ ಆಗುತ್ತೆ. ಇನ್ನು ನೆಕ್ಸ್ಟು, ಚೇಡಿಗೆ ಹೊರಗಿನ ವಸ್ತುವೊಂದು ಸ್ಪರ್ಶಿಸಿದಾಗ ಅದು ಹೇಗೆ ಪ್ರತಿಕ್ರಿಯಿಸುತ್ತದೆ? ತನ್ನ ಕೊಂಡಿಯನ್ನೆತ್ತಿ ಕುಟುಕುತ್ತದೆ. ಸೊ ಅದರ ಪ್ರತಿಕ್ರಿಯೆ, ಪ್ರಚೋದನೆಗೆ ಒಂದು ಚೇಡಿನ ಪ್ರತಿಕ್ರಿಯೆ ಈ ರೀತಿ ಇರುತ್ತೆ ಅನ್ನೋದು. ನೆಕ್ಸ್ಟು 46ನೆಯ ಪ್ರಶ್ನೆ, ಕುಂಡದಲ್ಲಿರುವ ಸಸ್ಯಕ್ಕೆ ಪ್ಲಾಸ್ಟಿಕ್ ಕವರ್ ಕಟ್ಟಿ ಬಿಸಿಲಿನಲ್ಲಿಟ್ಟಾಗ ಕವರ್ನ ಒಳಗೆ ನೀರಿನ ಹನಿಗಳು ಕಾಣಿಸಿಕೊಳ್ಳುತ್ತವೆ. ಇದು ಸಸ್ಯಗಳ ಯಾವ ಲಕ್ಷಣವನ್ನು ತೋರಿಸುತ್ತದೆ ಅಂದರೆ ವಿಸರ್ಜನೆಯ ಲಕ್ಷಣವನ್ನು ತೋರಿಸುತ್ತದೆ. 47ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಾಣಿಯು ಮೊಟ್ಟೆ ಇಡುವ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ ಅಂತ ಅಂದರೆ ಇಲ್ಲಿ ಆಪ್ಷನ್ಸ್ಗಳನ್ನು ತೆಗೆದು ಹಾಕಿದ್ದೀನಿ, ಹಾಗಾಗಿ ಹಾವು ಅನ್ನೋದು ಉತ್ತರ ಆಗುತ್ತೆ.
ಕಾರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಿದರೂ ಅದನ್ನು ನಿರ್ಜೀವ ವಸ್ತು ಎಂದು ಕರೆಯಲು ಕಾರಣ ಅದಕ್ಕೆ ಬೆಳವಣಿಗೆ, ಸಂತಾನೋತ್ಪತ್ತಿ ಮತ್ತು ಉಸಿರಾಟ ಇರೋದಿಲ್ಲ. ನೆಕ್ಸ್ಟ್, ಬೋರ್ನಿಯೋ ದ್ವೀಪದಲ್ಲಿ ಕೀಟನಾಶಕ ಸಿಂಪಡಿಸಿದ ನಂತರ ಅಲ್ಲಿನ ಹಲ್ಲಿಗಳಿಗೆ ಏನಾಯಿತು ಅಂದರೆ ಅವುಗಳ ಓಡಾಟ ನಿಧಾನವಾಗುತ್ತೆ. ಇನ್ನು ಕೊನೆಯ ಪ್ರಶ್ನೆ ಇದು ಸಸ್ಯಗಳು, ಇದು 50ನೇ ಪ್ರಶ್ನೆ, 10 ಅಂತಾಗಿದೆ. ಸಸ್ಯಗಳು ಬೆಳೆಯುತ್ತವೆ, ಅದು ನಮಗೆ ಹೇಗೆ ತಿಳಿಯುತ್ತದೆ ಅಂದರೆ ಕಾಂಡದ ಎತ್ತರ ಮತ್ತು ಗಾತ್ರ ಹೆಚ್ಚಾಗೋದ್ರಿಂದ ಸಸ್ಯಗಳು ಬೆಳೀತಾ ಇರುವಂಥದ್ದನ್ನ ನಾವು ನೋಡ್ಬೋದು. ಇನ್ನು ಕ್ವಿಕ್ ಫೈರ್ ರೌಂಡ್ ಕೆಲವೊಂದಿಷ್ಟು ಪ್ರಶ್ನೆಗಳು ಇಂಪಾರ್ಟೆಂಟ್ ಇರುವಂಥದ್ದನ್ನು ಮಾತ್ರ ಇಲ್ಲಿ ನೀವು ನೋಡ್ಬೋದು. ಆಮೆಯ ಜೀವಿತಾವಧಿ ಎಷ್ಟು ಅಂದರೆ 150 ವರ್ಷಗಳು. ಹದ್ದಿನ ಜೀವಿತಾವಧಿ ಮತ್ತು ಆಕಳಿನ ಜೀವಿತಾವಧಿ ಎಷ್ಟು ಅಂದರೆ 20 ವರ್ಷಗಳು. ಆನೆಯ ಜೀವಿತಾವಧಿ 70, 70ರಿಂದ 80 ವರ್ಷ. ನೆಕ್ಸ್ಟ್, ಏಕವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಭತ್ತ, ದ್ವೈವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಬೀಟ್ರೂಟ್ ಮತ್ತು ಎಲೆಕೋಸು. ಬಹುವಾರ್ಷಿಕ ಸಸ್ಯ ಅಂದರೆ ಬೇವಿನ ಮರ ಆಗುತ್ತೆ. ಏಕದಳ ಧಾನ್ಯ ಜೋಳ, ಇನ್ನೂ ಹಲವಾರು ಇದ್ದಾವೆ. ಜೊತೆಗೆ ಬೋರ್ನಿಯೋದಲ್ಲಿ ಬೆಕ್ಕುಗಳು ಸಾಯಲು ಕಾರಣ ಅಂದರೆ ವಿಷಪೂರಿತ ಹಲ್ಲಿಗಳನ್ನು ತಿಂದಿದ್ದರಿಂದಾಗಿ ಬೋರ್ನಿಯೋದಲ್ಲಿ ಬೆಕ್ಕುಗಳು ಸಾಯುತ್ತೆ ಅನ್ನುವಂಥದ್ದು. ಓಕೆ, ಸೊ ಇದಿಷ್ಟು ಇವತ್ತಿನ ಪ್ರಶ್ನೋತ್ತರಗಳಾಗಿತ್ತು. ಇದು 5ನೇ ತರಗತಿ ಪರಿಸರ ಅಧ್ಯಯನದ ಮೊದಲ ಅಧ್ಯಾಯ ಜೀವ ಪ್ರಪಂಚ ಅನ್ನುವಂತಹ ಅಧ್ಯಾಯ ಇದೆ. ಸೊ ಅದರಲ್ಲಿ ಇರುವಂತಹ 50 ಪ್ರಶ್ನೋತ್ತರಗಳನ್ನು ಯಾವೆಲ್ಲ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದನ್ನು ಇಲ್ಲಿ ನೋಟ್ ಡೌನ್ ಮಾಡ್ಕೊಂಡಿರುವಂಥದ್ದು. ಸೊ ಈಗ ನೀವು ಇವಿಷ್ಟು ಪ್ರಶ್ನೆಗಳನ್ನು ನೋಡಿದರೆ ಮತ್ತೆ ಮೊದಲ ಅಧ್ಯಾಯ ಓದೋದೇ ಬೇಡ, ಯಾಕಂದರೆ ಅಲ್ಲಿ ಕೇಳ್ಬೋದಾದಂತಹ ಎಲ್ಲ ಪ್ರಶ್ನೆಗಳನ್ನು ಸಂಗ್ರಹಿಸಿ ಇಲ್ಲಿ ತರಗತಿಯನ್ನು ಮಾಡಿದ್ದೀನಿ. ಬಹಳಷ್ಟು ಜನರ ನಿರೀಕ್ಷೆ ಇತ್ತು PSTR ತರಗತಿಯನ್ನು ಮಾಡಿ ಅಂತ. ಸೊ ಇದೇ ಮೊದಲ ಬಾರಿಗೆ 5ನೇ ತರಗತಿ ಪರಿಸರ ಅಧ್ಯಯನದ ಒಂದು ತರಗತಿಯನ್ನು ನಾನು ಮಾಡಿರೋದು. ಯಾಕಂದರೆ ಪರಿಸರ ಅಧ್ಯಯನ ಅಥವಾ ಸೈನ್ಸ್ ಇದು ನನ್ನ ಸಬ್ಜೆಕ್ಟ್ ಅಲ್ಲ. PSTR ತರಗತಿಯನ್ನು ಆರಂಭ ಮಾಡಿ ಅನ್ನೋದಕ್ಕೋಸ್ಕರ ಇನ್ನೇನು ಮ್ಯಾಥ್ಸ್ ಅಂತೂ ನನಗೆ ಮಾಡೋದಕ್ಕಾಗಲ್ಲ. ಸಾಧ್ಯವಾದಷ್ಟು ಪರಿಸರ ಅಧ್ಯಯನದ ತರಗತಿಯನ್ನೇ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮ್ಮ ಸಹಕಾರ ಹೇಗಿದೆ, ನಿಮ್ಮ ಒಂದು ಈ ತರಗತಿಗೆ ಸಂಬಂಧಪಟ್ಟಂತೆ ಕಮೆಂಟ್ಸ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ನನ್ನ ಮುಂದಿನ ತರಗತಿಯನ್ನು ಮಾಡ್ತೀನಿ. ಸೊ ಈ ನಮ್ಮ ಎಲ್ಲ ಪ್ರಯತ್ನಕ್ಕೆ ನಾವು ನಿಮ್ಮಿಂದ ನಿರೀಕ್ಷೆ ಮಾಡೋದು ಈ ಒಂದು ತರಗತಿಗೆ ನಿಮ್ಮದೊಂದು ಲೈಕ್ ಇರಲಿ ಅನ್ನೋದು, ಜೊತೆಗೆ ಈ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅನ್ನೋದಷ್ಟೇ ನಮ್ಮ ನಿರೀಕ್ಷೆಯಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.